ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ದೇವರ ಅನುಗ್ರಹ ಇರುವ ಒಳ್ಳೆಯ ದಿನ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಹಾರೈಸುತ್ತೇನೆ. ಒಂದು ಸಂತೋಷವಿರುವ ದಿನ ಇಂದು. ಆಲಿಸುವ ವಾಕ್ಯದಿಂದ ನಿಮಗೆ ಆರಂಭಿಸಲು ಸಾಧ್ಯ. ದೇವರ ಸಾನ್ನಿಧ್ಯ ನಿಮ್ಮ ಹತ್ತಿರ ಬರುವಾಗ ಒಂದೊಂದು ದಿನ ಅನುಗ್ರಹಿಸಲ್ಪಡುವ ಅನುಭವವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ಇಂದು ನಾವು ಆಲಿಸುವ ವಾಕ್ಯ 2 ಕೊರಿಂಥಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ಆಲಿಸೋಣ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಪ್ರಿಯರೇ, ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೂತನ ಎಂಬ ಮಾತಿದೆ. ಇಂದು ನಮ್ಮ ಜೀವನದಲ್ಲಿ ಇದೇ ತರ ನೂತನ ಅನುಭವಗಳು, ನೂತನ ಅನುಗ್ರಹಗಳು, ನೂತನ ಕೃಪೆಗಳು ಇಂದೇ ದೇವರು ನೀಡಲಿ. ಆಮೇನ್. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ನೂತನ ಉಳಿತು ಸಿಕ್ಕಿದ ದಿನವಾಗಲಿ ಇಂದು. ಆಮೇನ್. ನಿಮ್ಮ ಕುಟುಂಬವನ್ನು ದೇವರ ಅನುಗ್ರಹದಲ್ಲಿ ನೂತನವಾಗಲಿ. ನಿಮ್ಮ ಕುಟುಂಬ ದೇವರ ಅನುಗ್ರಹದಲ್ಲಿ ನೂತನವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ನೂತನ ಕಾರ್ಯಗಳು ಪ್ರಾರಂಭವಾಗಲಿ. ಹಳೆ ಕಾರ್ಯಗಳು ಮುಗಿದು ಹೋಯಿತು. ಹಳೆ ಕಾರ್ಯಗಳು ಮುಗಿಯದೆ ನಮ್ಮ ಜೀವನದಲ್ಲಿ ಗೊಂದಲಗೊಳಿಸುವುದು, ನೋವನ್ನು ಉಂಟು ಮಾಡುವುದು, ಹಳೆ ಕಾರ್ಯಗಳು ನಮ್ಮ ಆಲೋಚನೆಯಲ್ಲಿ, ಚಿಂತೆಯಲ್ಲಿ ಇನ್ನೂ ಇಟ್ಟುಕೊಂಡಿದ್ದೇವೆ. ಆದರೆ ಇಂದು ಪ್ರಾರ್ಥನೆಯಿಂದ ಆರಂಭಿಸುವಾಗ ನಿಮ್ಮೊಂದಿಗೆ ಹೇಳಲೇ, ಹಳೆಯದೆಲ್ಲ ಅಳಿದು ಹೋಯಿತು ಎಂದು ದೇವರು ನಿಮ್ಮೊಂದಿಗೆ ನುಡಿಯುತ್ತಿದ್ದಾರೆ. ಹೀಗೋ ನೂತನವಾದದ್ದು ನಿನಗೆ ಇರುವ ಉಳಿತು, ಸಂತೋಷ, ಕೃಪೆ ಎಲ್ಲ ಬಂದು ಸೇರಿತು ಎಂದು ದೇವರು ನುಡಿಯುತ್ತಿರುವುದು. ಆಮೇನ್. ಹಲ್ಲೆಲೂಯಾ. ಅದರ ಕಾರಣ ನೀವು ದೇವರಲ್ಲಿ ಆಶ್ರಯಿಸುವುದರಿಂದ. ಪ್ರಿಯರೇ, ಇಂದು ದೇವರ ವಾಕ್ಯ ಆಲಿಸುವಾಗ ನಮ್ಮ ಜೀವನದಲ್ಲಿ ಹಲವು ನೂತನ ಕಾರ್ಯಗಳು ಪವಿತ್ರಾತ್ಮರು ನಮಗೆ ಅಭಿಷೇಕಿಸುತ್ತಾರೆ. ಆಮೇನ್. ಇಂದು ಆಲಿಸಿದ ವಾಕ್ಯ ವಿಶ್ವಾಸದಿಂದ ಸ್ವೀಕರಿಸೋಣ. ದೇವರು ನಿನಗೆ ನೂತನ ಭವನ ನೀಡುತ್ತಿದ್ದಾರೆ. ಆಮೇನ್. ನೂತನ ವರಮಾನ ಮಾರ್ಗ ನೀಡುತ್ತಿದ್ದಾರೆ. ಆಮೇನ್. ಇಂದು ಆಲಿಸಿದ ವಾಕ್ಯವನ್ನು ವಿಶ್ವಾಸದಲ್ಲಿ ಸ್ವೀಕರಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಳೆಯದೆಲ್ಲ ಮುಗಿದು ಹೋಯಿತು, ನೂತನವಾದುದು ಈಗೋ ಬಂದಿದೆ. ಆಮೇನ್. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.